ಹಾಯ್, ನಾನು ಹರೀಶ್. ಈ ವಿಡಿಯೋದಲ್ಲಿ ಯಾವ ರೀಸನ್ಸ್ ಮೇಲೆ ನೀವು ಆಪ್ಷನ್ಸ್ ನ ಬೈ ಮತ್ತೆ ಸೆಲ್ ಮಾಡಬಹುದು ಅನ್ನೋದನ್ನ ನೋಡೋಣ. ನಾವು ಇಲ್ಲಿ ತನಕ ಈ ವಿಡಿಯೋ ಸಿರೀಸ್ ಅಲ್ಲಿ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡನ್ನೂ ಬೈಯರ್ ಮತ್ತೆ ಸೆಲ್ಲರ್ ಇಬ್ರು ಪರ್ಸ್ಪೆಕ್ಟಿವ್ ಇಂದ ನೋಡಿದ್ವಿ. ನೀವು ರೀಕಲೆಕ್ಟ್ ಮಾಡ್ಕೊಳ್ಳೋದಾದ್ರೆ ನಾವು SBI ಕಾಲ್ ಆಪ್ಷನ್ 800 ಸ್ಟ್ರೈಕ್ ಪ್ರೈಸ್ ನ ಬೈ ಮಾಡಿದ್ವಿ. ಹಾಗೆ ನಾವು ರಿಲಯನ್ಸ್ ಪುಟ್ ಆಪ್ಷನ್ 1430 ಸ್ಟ್ರೈಕ್ ಪ್ರೈಸ್ ನ ಬೈ ಮಾಡಿದ್ವಿ. ನೀವು ಒಂದನ್ನ ನೆನ್ಪಿಟ್ಕೊಳ್ಳಿ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಬುಲ್ಲಿಶ್ ಇದ್ರೆ ಕಾಲ್ ಆಪ್ಷನ್ ನ ಬೈ ಮಾಡ್ತೀರಾ. ಅದೇ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಬೇರಿಶ್ ಇದ್ರೆ ಪುಟ್ ಆಪ್ಷನ್ ನ ಬೈ ಮಾಡ್ತೀರಾ. ಆಲ್ಟರ್ನೇಟಿವ್ ಆಗಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಬುಲ್ಲಿಶ್ ಇದ್ರೆ ನೀವು ಪುಟ್ ಆಪ್ಷನ್ ನ ಸೆಲ್ ಕೂಡ ಮಾಡಬಹುದು. ಹಾಗೆ ನೀವು ಸ್ಟಾಕ್ ಅಥವಾ ಅಂಡರ್ಲೈನ್ ಮೇಲೆ ಬೇರಿಶ್ ಇದ್ದಾಗ ಕಾಲ್ ಆಪ್ಷನ್ ನ ಸೆಲ್ ಮಾಡಬಹುದು. ಹಾಗೆ ಸಮ್ಮರೈಸ್ ಮಾಡೋದಾದ್ರೆ ನೀವು ಬುಲ್ಲಿಶ್ ಇದ್ರೆ ಕಾಲ್ ಆಪ್ಷನ್ ನ ಬೈ ಮಾಡ್ತೀರಾ, ಬೇರಿಶ್ ಇದ್ರೆ ಕಾಲ್ ಆಪ್ಷನ್ ನ ಸೆಲ್ ಮಾಡ್ತೀರಾ. ಹಾಗೆ ನೀವು ಬೇರಿಶ್ ಇದ್ರೆ ಪುಟ್ ಆಪ್ಷನ್ ನ ಬೈ ಮಾಡ್ತೀರಾ, ಬುಲ್ಲಿಶ್ ಇದ್ರೆ ಪುಟ್ ಆಪ್ಷನ್ ನ ಸೆಲ್ ಮಾಡ್ತೀರಾ. ನಾವು ನೋಡಿದ್ವಿ ಕಾಲ್ ಮತ್ತೆ ಪುಟ್ ಆಪ್ಷನ್ ಬೈ ಮಾಡೋದು ಎಷ್ಟು ಈಸಿ ಅಂತ. ಈಗ ಆಪ್ಷನ್ ಸೆಲ್ ಮಾಡೋದು ಈಸಿನಾ ಅಥವಾ ಡಿಫಿಕಲ್ಟಾ ಅಂತ ನೋಡೋಣ. ಈ ಎಕ್ಸಾಂಪಲ್ಗೋಸ್ಕರ ನಾನು ಇಂಡೆಕ್ಸ್ ಆಪ್ಷನ್ ನ ಪಿಕ್ ಮಾಡಿದೀನಿ. ನೀವು ನೋಡ್ತಿರೋ ಹಾಗೆ ನಿಫ್ಟಿ 24,792 ಟ್ರೇಡ್ ಆಗ್ತಿದೆ. ನಾನು ಇದಕ್ಕೆ ಕ್ಲೋಸ್ ಇರೋ ಆಪ್ಷನ್ ನ ಪಿಕ್ ಮಾಡ್ತೀನಿ. ನನ್ನ ವಾಚ್ ಲಿಸ್ಟ್ ಅಲ್ಲಿ ಅಂಡರ್ಲೈನ್ ಆಗಿರೋ ನಿಫ್ಟಿದು ಎಕ್ಸ್ಪೈರಿ ಮೇ, ಅಂದ್ರೆ ಈ ಪರ್ಟಿಕ್ಯುಲರ್ ಆಪ್ಷನ್ ಮೇ ತಿಂಗಳ ಕೊನೆ ಗುರುವಾರ ಇದೆ. ನಾವು ಕನ್ಸಿಡರ್ ಮಾಡಿರೋ ಸ್ಟ್ರೈಕ್ 24,800. ಹಾಗೆ ಸಿಇ ಅಂದ್ರೆ ಕಾಲ್ ಆಪ್ಷನ್. ಈ ಪರ್ಟಿಕ್ಯುಲರ್ ಆಪ್ಷನ್ 397.5 ರೂಪಾಯಿ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಾನೇನಾದ್ರೂ ಈ ಆಪ್ಷನ್ ಸೆಲ್ ಮಾಡ್ಬೇಕಂದ್ರೆ ನಾನ್ ಮಾಡ್ಬೇಕಾಗಿರೋದು ಜಸ್ಟ್ ಸೆಲ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಟ್ ಸೈಜ್ 75 ಇದೆ. ಹಾಗೆ ಪ್ರೈಸ್ ಅಂದ್ರೆ ಪ್ರೀಮಿಯಂ 397.5 ಇದೆ. ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋ ಇನ್ನೊಂದು ವಿಷಯ ಇದೆ. ಅದೇನಂದ್ರೆ ನೀವು ಆಪ್ಷನ್ ನ ಸೆಲ್ ಮಾಡಿದಾಗ ಲಾಟ್ ಸೈಜ್ ಮತ್ತೆ ಪ್ರೀಮಿಯಂ ನ ಮಲ್ಟಿಪ್ಲೈ ಮಾಡಿ ಟೋಟಲ್ ಪೇ ಮಾಡಬೇಕಾಗಿರೋ ಪ್ರೀಮಿಯಂಗೆ ಅರೈವ್ ಆಗೋ ಹಾಗಿಲ್ಲ. ಆದ್ರೆ ಇದ್ರ ಬದಲಿಗೆ ನೀವು ಆಪ್ಷನ್ ನ ಸೆಲ್ ಮಾಡಿದಾಗ ಮಾರ್ಜಿನ್ ಅಪ್ಲಿಕೇಬಲ್ ಆಗುತ್ತೆ. ಫ್ಯೂಚರ್ಸ್ಗೆ ಹೇಗೆ ಮಾರ್ಜಿನ್ ಚಾರ್ಜ್ ಆಗುತ್ತೋ ಅದೇ ತರ ಸಿಮಿಲರ್ ಆಗಿ ಮಾರ್ಜಿನ್ ಚಾರ್ಜ್ ಆಗುತ್ತೆ. ಈ ಕೇಸಲ್ಲಿ ಸ್ಪ್ಯಾನ್ ಪ್ಲಸ್ ಎಕ್ಸ್ಪೋಜರ್ ಅಪ್ಲಿಕೇಬಲ್ ಆಗುತ್ತೆ. ನೀವು ನೋಡ್ತಿರೋ ಹಾಗೆ ನಿಫ್ಟಿ ಆಪ್ಷನ್ ನ ಸೆಲ್ ಮಾಡೋಕೆ ಬೇಕಾಗಿರೋ ಮಾರ್ಜಿನ್ ಅರೌಂಡ್ 1.5 ಲಕ್ಷ ಇದೆ. ನಾನು ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲ್ ಆಗುತ್ತೆ. ಈ ಆಪ್ಷನ್ಸ್ ಬೈ ಮಾಡೋದು ಸೆಲ್ ಮಾಡೋದು ಇಷ್ಟು ಈಸಿ ಇದ್ರೂ ಕೂಡ ನಾನ್ ನಿಮ್ಗೆ ಇದನ್ನ ಮಾಡೋದಕ್ಕೆ ರೆಕಮೆಂಡ್ ಮಾಡೋದಿಲ್ಲ. ಯಾಕಂದ್ರೆ ಆಪ್ಷನ್ಸ್ ತುಂಬಾನೇ ಕಾಂಪ್ಲಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್. ನಾವು ಈ ವಿಡಿಯೋ ಸೀರೀಸ್ ಅಲ್ಲಿ ನಿಮ್ಗೋಸ್ಕರ ಇದನ್ನ ಸಿಂಪ್ಲಿಫೈ ಮಾಡೋಕೆ ಟ್ರೈ ಮಾಡ್ತಾ ಇದ್ರು ಕೂಡ ನೀವು ನಿಮ್ಮ ಫಸ್ಟ್ ಆಪ್ಷನ್ ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆ ಆಪ್ಷನ್ಸ್ ನ ಎಲ್ಲಾ ನ್ಯೂಆನ್ಸಸ್ ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನಾವ್ ಇಲ್ಲಿ ತನಕ ಆಪ್ಷನ್ಸ್ ಬಗ್ಗೆ ನೋಡಿದ್ವಿ. ಪ್ರಾಫಿಟ್ ಅಂಡ್ ಲಾಸ್ ನ ಎಕ್ಸ್ಪೈರಿ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಆದ್ರೆ ನಾನ್ ನಿಮ್ಗೆ ಇವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋದನ್ನ ತೋರಿಸ್ತೀನಿ. ನೀವು ರೀಕಲೆಕ್ಟ್ ಮಾಡ್ಕೊಳ್ಳೋದಾದ್ರೆ ನಾವು SBI ಹಾಗೆ ರಿಲಯನ್ಸ್ ಅಲ್ಲಿ ಓಪನ್ ಪೊಸಿಷನ್ ನ ತಗೊಂಡಿದ್ವಿ. SBI ಕಾಂಟ್ರಾಕ್ಟ್ ಅನ್ಫಾರ್ಚುನೇಟ್ಲಿ ಲಾಸ್ ಅಲ್ಲಿದೆ. ಅದು ರಫ್ಲಿ 112 ರೂಪಾಯಿ ಇದೆ. ಈವನ್ ರಿಲಯನ್ಸ್ ಕಾಂಟ್ರಾಕ್ಟ್ ಕೂಡ ಅನ್ಫಾರ್ಚುನೇಟ್ಲಿ ಲಾಸ್ ಅಲ್ಲಿದೆ. ನಾನು ಈ ಪಾಯಿಂಟ್ ಅಲ್ಲಿ ಲಾಸ್ ಬುಕ್ ಮಾಡೋಣ ಅನ್ಕೋತಿದ್ದೀನಿ. ಆದ್ರೆ ಕ್ವೆಶ್ಚನ್ ಏನು ಅಂದ್ರೆ, ರಿಯಲಿ ನಾನು ಆ ತರ ಮಾಡ್ಬೋದಾ? ಅಥವಾ ನಾನು ಈ ಪೊಸಿಷನ್ಸ್ ಕ್ಲೋಸ್ ಮಾಡೋಕೆ ಎಕ್ಸ್ಪೈರಿ ತನಕ ವೇಟ್ ಮಾಡ್ಲೇಬೇಕಾ? ವೆಲ್, ಆಪ್ಷನ್ಸ್ ಅಲ್ಲಿ ನಿಮ್ಗೆ ಯಾವಾಗ ಅಪ್ರೋಪ್ರಿಯೇಟ್ ಅನ್ಸುತ್ತೋ ಆಗ ಪೊಸಿಷನ್ ನ ಕ್ಲೋಸ್ ಮಾಡ್ಬೋದು. ಬನ್ನಿ ಈಗ ಅದನ್ನ ಮಾಡೋಣ. ಆಪ್ಷನ್ ಪೊಸಿಷನ್ ಕ್ಲೋಸ್ ಮಾಡೋಕೆ ನಾನ್ ಮಾಡ್ಬೇಕಾಗಿರೋದು ಇಷ್ಟೇ. ಜಸ್ಟ್ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನನ್ನ ರಿಲಯನ್ಸ್ ಪೊಸಿಷನ್ ಕೂಡ ಎಕ್ಸಿಟ್ ಮಾಡ್ತೀನಿ. ನಾನು ನನ್ನ ಎರಡು SBI ಮತ್ತೆ ರಿಲಯನ್ಸ್ ಆಪ್ಷನ್ ಪೊಸಿಷನ್ ನ ಸ್ಕ್ವೇರ್ ಆಫ್ ಮಾಡಿದ್ದೀನಿ. ಇಲ್ಲಿ ನಾನ್ ಹೇಳೋಕೆ ಟ್ರೈ ಮಾಡ್ತಿರೋ ಪಾಯಿಂಟ್ ಏನಂದ್ರೆ, ಪ್ರೀಮಿಯಂ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾನೆ ಇರುತ್ತೆ. ಚೇಂಜ್ ಆಗಿರೋ ಪ್ರೀಮಿಯಂ ಬೇಸಿಸ್ ಮೇಲೆ ನೀವು ಟ್ರೇಡ್ ಅಲ್ಲಿ ಲಾಂಗರ್ ಪೀರಿಯಡ್ ಗೆ ಸ್ಟೇ ಆಗೋದಕ್ಕೆ ಅಥವಾ ನೀವು ಟ್ರೇಡ್ ಇಂದ ಎಕ್ಸಿಟ್ ಆಗೋದಕ್ಕೆ ಯಾವಾಗ ಅಪ್ರೋಪ್ರಿಯೇಟ್ ಅನ್ಸುತ್ತೋ ಆಗ ಎಕ್ಸಿಟ್ ಮಾಡಬಹುದು. ಈಗ ನೀವು ಕೇಳ್ಕೋಬೇಕಾಗಿರೋ ದೊಡ್ಡ ಪ್ರಶ್ನೆ ಏನಂದ್ರೆ, ಈ ಪ್ರೀಮಿಯಂ ವ್ಯಾಲ್ಯೂನ ಯಾರು ಸೆಟ್ ಮಾಡ್ತಾರೆ? ಕೊಟ್ಟಿರೋ ಸ್ಟ್ರೈಕ್ ಪ್ರೈಸ್ಗೆ ಪ್ರೀಮಿಯಂ 50, 100 ಅಥವಾ 200 ಇರಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ? ಈ ಪ್ರೀಮಿಯಂನ ಡ್ರೈವ್ ಮಾಡೋ ಅಂತ ಇನ್ಫ್ಲೂಯೆನ್ಸರ್ಸ್ ಯಾವುದು?
ಈ ಎಲ್ಲವುಗಳನ್ನ ಮುಂದೆ ಬರೋ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋದ ಕೀ ಟೇಕ್ ಅವೇಸ್ ಇಲ್ಲಿದೆ.